ಒಬ್ಬ ಒಳ್ಳೆಯ ವ್ಯಕ್ತಿ ನಮ್ಮ ಕಣ್ಣೆದುರಿಗೆ ಮರೆಯಾದಾಗ ಇಡೀ ಊರವೇ ಒಂಟಿಯಾದಂತೆ ಸ್ಮಶಾನ ಮೌನದಂತೆ ಭಾಸವಾಕ್ಕತಿ. ಜಮಖಂಡಿಯ ಶಹರ್ ಪೊಲೀಸ್ ಠಾಣೆಯ ಹೆಮ್ಮೆಯ ಅಧಿಕಾರಿ ಸದಾ ಹಸನ್ಮುಖಿಯಾಗಿರುತ್ತಿದ್ದ ಭೀಮ್ಸಿ ಮದರಕಂಡಿ ಇನ್ನು ನೆನಪು ಮಾತ್ರ ಎಂಬ ಸತ್ಯವನ್ನು ಜಮಖಂಡಿಯ ಜನರಿಗೆ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗತ್ತಿಲ್ಲ. ಜಮಖಂಡಿಯ ಹುನ್ನೂರು ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತಹ ಭೀಮ್ಸಿ ಮದರಕಂಡಿ ಅವರಿಗೆ ಬಾಲ್ಯದಿಂದಲೇ ಕ್ರೀಡೆಯಲ್ಲಿ ಅಪಾರವಾದ ಪ್ರೀತಿ ಇತ್ತು. ಅದರಲ್ಲೂ ಸೈಕ್ಲಿಂಗ್ ಎಂದರೆ ಅವರಿಗೆ ಪಂಚಪ್ರಾಣ. ಕಠಿಣ ಪರಿಶ್ರಮದಿಂದ ರಾಷ್ಟ್ರಮಟ್ಟದ ಸೈಕ್ಲಿಸ್ಟ್ ಆಗಿ ಬೆಳೆದ ಇವರು ಮುಂದೆ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾದರು. ಇಲಾಖೆಗೆ ಸೇರಿದ ದಿನದಿಂದ ಹಿಡಿದು ತಮ್ಮ ಕೊನೆಯ ಉಸಿರಿರುವವರೆಗೂ ವೃತ್ತಿ ಬದುಕಿಗೆ ಒಂದೇ ಒಂದು ಕಪ್ಪು ಚಿಕ್ಕೆ ಬರಲು ಬಿಡದೆ ನೈಜ ದೇಶಭಕ್ತನಂತೆ ಜಮಖಂಡಿಯಲ್ಲಿ ತಮ್ಮ ಪೊಲೀಸ್ ಸೇವೆಯನ್ನು ಸಲ್ಲಿಸಿದರು. ಜಮಖಂಡಿಯಲ್ಲಿಯೇ 2 ದಶಕಗಳಿಗಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದು ಇವರ ಪ್ರಾಮಾಣಿಕತೆಗೆ ಹಿಡಿದ ಕೈಗನ್ನಡಿ. ಮಧ್ಯೆ ಇವರು ವರ್ಗಾವಣೆಯಾಗಿ ಬೇರೆಡೆ ಹೋದಾಗಲೂ ಸಹ ಇವರ ದಕ್ಷತೆಯನ್ನು ಮೆಚ್ಚಿದ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಹಠ ಹಿಡಿದು ಇವರನ್ನು ಮತ್ತೆ ಜಮಖಂಡಿಗೆ ಕರೆಸಿಕೊಳ್ಳುತ್ತಿದ್ದರು. ಜಮಖಂಡಿ ಊರಲ್ಲಿ ದಸರಾ ಇರಲಿ, ದೀಪಾವಳಿ ಇರಲಿ, ಹೋಳಿ ಇರಲಿ, ರಂಜಾನ್, ಬಕ್ರೀದ್ ಯಾವುದೇ ಹಬ್ಬಗಳಿರಲಿ ಅಥವಾ ಯಾವುದೇ DJ ಮೆರವಣಿಗೆ ಇರಲಿ, ಯಾವುದೇ ಜಯಂತಿ ಇರಲಿ, ಇವೆಲ್ಲವೂ ಗದ್ದಲವಿಲ್ಲದೆ ಶಾಂತಯುತವಾಗಿ ಮುಗಿಯಬೇಕಾದರೆ ಅಲ್ಲಿ ಮದರಕಂಡಿ ಸರ್ ಇರಲೇಬೇಕಿತ್ತು. ಜಮಖಂಡಿಯ ಅತಿ ಜನನಿಬಿಡ ಪ್ರದೇಶಗಳಾದಂಥ ಹನುಮಾನ್ ಚೌಕ್ ಮತ್ತು ಪೋಸ್ಟ್ ಚೌಕ್ನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡುವುದು ಸುಲಭದ ಮಾತಲ್ಲ. ಆದರೆ ಇವರು ಬಂದು ತಮ್ಮದೇ ಆದ ಪ್ರೀತಿಯ ಶೈಲಿಯಲ್ಲಿ ಗದರಿಸಿದರೆ ಸಾಕು, ಇಡೀ ರಸ್ತೆ ಕ್ಲಿಯರ್ ಆಗ್ತಿತ್ತು. ಆ ಗದರಿಕೆಯ ಹಿಂದೆ ಯಾವುದೇ ದರ್ಪ ಇರಲಿಲ್ಲ. ಬದಲಿಗೆ ಜಮಖಂಡಿ ಊರಿನವರ ಮೇಲೆ ಅವರಿಗೆ ಅಪಾರವಾದ ಕಾಳಜಿ ಇರ್ತಿತ್ತು. ಅದಕ್ಕೆ ಜನ ಇವರ ಮಾತಿಗೆ ಗೌರವವನ್ನು ಸಹ ನೀಡ್ತಿದ್ರು. ನನ್ನ ಮತ್ತು ಅವರ ನಡುವಿನ ಒಡನಾಟ ಬಹಳ ಸಮೀಪದಾಗಿತ್ತು. ಪ್ರತಿದಿನ ನಗರದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಮಾನ್ಯ ನ್ಯಾಯಾಧೀಶರು ರಸ್ತೆ ದಾಟುವವರೆಗೂ ಟ್ರಾಫಿಕ್ ನಿಲ್ಲಿಸಿ ತಮ್ಮ ಕರ್ತವ್ಯವನ್ನು ಅವರು ನಿರ್ವಹಿಸ್ತಿದ್ರು. ಆ ಸಮಯದಲ್ಲಿ ಅವರು ನನ್ನನ್ನು ನೋಡಿ ತಕ್ಷಣ ಮುಖದಲ್ಲೊಂದು ಆತ್ಮೀಯ ನಗುವನ್ನು ಬೀರುತ್ತಾ ಏನು ಮಾಸ್ತರ್ ಅಂತೇಳಿ ನನ್ನನ್ನು ಮಾತಾಡಿಸ್ತಿದ್ರು. ಆ ಒಂದು ಮಾತು ಇಡೀ ದಿನಕ್ಕೆ ನನಗೆ ಹೊಸ ಚೈತನ್ಯವನ್ನು ನೀಡ್ತಿತ್ತು. ಇನ್ನು ಸಾಯಂಕಾಲವಾದರೆ ಸಾಕು, ಪೋಸ್ಟ್ ಚೌಕ್ನಲ್ಲಿ ಇರ್ತಕ್ಕಂಥ ಸೌದಾಗರ್ ಹೋಟೆಲ್ನಲ್ಲಿ ಅರ್ಧ ಕಪ್ ಟೀ ಕುಡಿಯುತ್ತಿದ್ದೆವು. ಅಲ್ಲಿ ಸಮಾಜ ಮತ್ತು ಅದರ ಸುಧಾರಣೆ ಬಗ್ಗೆ ಜನರಿಗೆ ನಾವೇನಾದರೂ ಮಾಡಬೇಕು ಎಂಬ ಅವರ ತಳಮಳದ ಬುದ್ಧಿ ಮಾತುಗಳು ಇರುತ್ತಿದ್ದವು. ಇಡೀ ತಾಲೂಕಿಗೆ ಚಿರಪರಿಚಿತರಾಗಿದ್ದರೂ ಸಹ ಅವರು ಎಂದಿಗೂ ಯಾರಿಗೂ ಅವಾಚ್ಯವಾಗಿ ಬೈದವರಲ್ಲ, ಯಾರಿಗೂ ಕೆಟ್ಟದನ್ನು ಬಯಸಿದವರಲ್ಲ. ವಿಧಿಯ ಆಟ ಎಷ್ಟು ಕ್ರೂರ ಎನಿಸುತ್ತದೆ ಎಂದರೆ ಇತ್ತೀಚೆಗಷ್ಟೇ ಅವರು ಆಶೆಯಿಂದ ಒಂದು ಹೊಸ ಮನೆಯನ್ನು ಕಟ್ಟಿಸಿದ್ರು. ಇದೇ ಜುಲೈ 30ರಂದು ಅವರು ಇಲಾಖೆಯ ಸೇವೆಯಿಂದ ನಿವೃತ್ತಿಯೂ ಆಗಲಿದ್ದರು. ನೆಮ್ಮದಿಯಿಂದ ಕುಟುಂಬದೊಂದಿಗೆ ಕಾಲ ಕಳೆಯಬೇಕಾಗಿದ್ದ ದಿನಗಳು ಇನ್ನಷ್ಟೇ ಅವರಿಗೆ ಬರಬೇಕಾಗಿದ್ದು. ನಿವೃತ್ತಿಗೂ ಮುನ್ನ ಪಂಡ್ರಾಪುರದ ವಿಠ್ಠಲನ ದರ್ಶನ ಪಡೆಯೋಣವೆಂದು ಗೆಳೆಯರೊಂದಿಗೆ ಹೋದವರು ಆ ದೇವರ ಸನ್ನಿಧಿಯಲ್ಲಿಯೇ ಕೊನೆ ಉಸಿರನ್ನು ಎಳೆದರು. ನಮ್ಮನ್ನೆಲ್ಲ ದುಃಖದ ಕಡಲಿನಲ್ಲಿತ್ತಲ್ಲಿ ಅವರು ಹೊರಟೋಗಿದ್ದಾರೆ. ಬಹುಶಃ ಆ ಪಂಡ್ರಾಪುರದ ವಿಠ್ಠಲಿಗೂ ಸಹ ಈ ಪ್ರಾಮಾಣಿಕ ಅಧಿಕಾರಿಯ ಗುಣ ಮೆಚ್ಚುಗೆಯಾಗಿ ತನ್ನ ಬಳಿಯೇ ಇಟ್ಟುಕೊಂಡನೇನೋ ಅಂತೇಳಿ ನಮಗೆ ಅನ್ಸಾಕತೈತಿ. ಅವರ ಅಗಲಿಕೆ ನನಗೆ ವೈಯಕ್ತಿಕವಾಗಿ ಭರಿಸಲಾಗದ ನೋವನ್ನು ತಂದಿದೆ. ಪ್ರತಿದಿನ ಬೆಳಿಗ್ಗೆ ಅವರು ಹೇಳುತ್ತಿದ್ದ ಆ ಮಾಸ್ತರ್ ಎಂಬ ಪ್ರೀತಿಯ ಧ್ವನಿ, ಸಾಯಂಕಾಲ ಅವರೊಂದಿಗೆ ಕುಡಿಯುತ್ತಿದ್ದ ಆ ಅರ್ಧ ಕಪ್ ಟೀ ಇನ್ನು ನೆನಪು ಮಾತ್ರ. ಮದರಕಂಡಿ ಸರ್, ಜಮಖಂಡಿ ಎಂದಿಗೂ ನಿಮ್ಮನ್ನು ಮರೆಯುವುದಿಲ್ಲ. ಆ ಹಿರಿಯ ಜೀವಕ್ಕೆ ಅಥವಾ ಹಿರಿಯ ಜೀವ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ನಾನು ಬಯಸುತ್ತೇನೆ.